ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಒಂದೇ ಸಲ ಎರಡು ಬ್ಲೌಸನ್ನು ಯಾವ ರೀತಿ ಕಟಿಂಗ್ ಮಾಡೋದು ಅಂತ ನೋಡಿದ್ದೀನಿ. ಆಮೇಲೆ 10 ನಿಮಿಷದಲ್ಲಿ ನೀವು ಬ್ಲೌಸ್ನ ಕಟ್ ಮಾಡ್ಕೋಬೋದು, ಅಷ್ಟು ಈಸಿಯಾಗಿ ಮಾಡ್ಕೋಬೋದು. ನೋಡಿ, ಈ ರೀತಿ ಒಂದನೇದಾಗಿ ಎರಡು ಬ್ಲೌಸ್ ಪೀಸನ್ನು ಇಟ್ಕೋತಾ ಇದ್ದೀನಿ. ಆಮೇಲೆ ಒಂದೇ ಅಳತೆ, ಆಮೇಲೆ ಡಿಸೈನು ಏನಿಲ್ಲ, ಒಂದೇ ಡಿಸೈನ್ ಆಗಿರೋದ್ರಿಂದ ನಾನು ಇವಾಗ ಇದನ್ನು ಹೀಗೇ ಕಟ್ ಮಾಡ್ಕೋತಾ ಇದ್ದೀನಿ. ಫಸ್ಟ್ ಇವಾಗ ಎರಡೂ ನೀಟಾಗಿ ಇಟ್ಕೊಳ್ಳೋಣ. ನೋಡಿ, ಈ ರೀತಿ ಇದೆ. ಬಟ್ಟೆ ಸರಿ ಇತ್ತು ಅಂದರೆ ಹಿಂಗೆ ಇಟ್ಕೊಳ್ಳಿ ಏನಾದರೂ, ಓಕೆನಾ. ಇವಾಗ ಇಲ್ಲಿಂದ ಮಾಮೂಲಿ ಅರ್ಧ ಇಂಚ್ಗೆ ಮಾರ್ಜಿನ್ ಹಾಕ್ಕೊಳ್ಳೋಣ. ಯಾವುದೇ ಆದರೂ ಅಷ್ಟೇ ಓಪನ್ ಆ ಕಡೆ ಇರಬೇಕು, ಈ ಥರ ಕ್ಲೋಸ್ ಇರೋದು ನಮ್ಮ ಕಡೆ ಇರಬೇಕು, ಓಕೆನಾ. ಈಗ ಈ ರೀತಿ ಮಾರ್ಕ್ ಮಾಡಿಕೊಂಡು ಇವಾಗ ಬ್ಲೌಸ್ನ ಉದ್ದ 13.5 ಉದ್ದ ಬಂದ್ಬಿಟ್ಟು 13.5, ಓಕೆನಾ. ಉದ್ದ ಇಲ್ಲಿಂದ ಇಲ್ಲಿಗೆ ಮಾರ್ಕ್ ಮಾಡ್ಕೊಳ್ಳೋಣ. ಈಗ ಉದ್ದ ಬಂದ್ಬಿಟ್ಟು 13.5 ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈಗ ಸೊಂಟ ಸುತ್ತಳತೆ ಬಂದ್ಬಿಟ್ಟು 30 ಇಂಚು. 30 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳೋಣ. ಟೇಪಲ್ಲಿ ಈ ರೀತಿ 7.5 ಬಂತು. 7.5ಗೆ ಮಾರ್ಕ್ ಮಾಡಿ 1 ಇಂಚು ಡಾಟ್ಗೆ, 2 ಇಂಚು ಎಕ್ಸ್ಟ್ರಾ ಸ್ಟಿಚ್ಚಿಂಗಿಗೆ, ಓಕೆನಾ. ಇದು 7.5, 1 ಇಂಚು, ಇದು 2 ಇಂಚು, ಓಕೆನಾ. ಈಗ ಎದೆ ಸುತ್ತಳತೆ ಬಂದ್ಬಿಟ್ಟು 34 ಇಂಚು. ಇದು 34 ಎದೆ ಸುತ್ತಳತೆಯ ಬ್ಲೌಸ್. ಇದು 4 ಭಾಗ ಮಾಡೋಣ. ಟೇಪಲ್ಲಿ ಈ ಥರ 4 ಭಾಗ ಮಾಡ್ಕೊಳ್ಳಿ. ಇವಾಗ ನಮಗೆ 8.5 ಬರುತ್ತೆ. ಎಷ್ಟು? 8.5ಗೆ ಮಾರ್ಕ್ ಮಾಡ್ಕೊಳ್ಳಿ. 8.5 ಎಕ್ಸ್ಟ್ರಾ 2 ಇಂಚು ಸ್ಟಿಚ್ಚಿಂಗಿಗೆ. ಇದನ್ನು ಇಲ್ಲಿ ಈ ರೀತಿ ಜಾಯಿಂಟ್ ಮಾಡ್ಕೊಳ್ಳಿ, ಓಕೆನಾ. ಈಗ ನೆಕ್ ಬಿಡ್ತು ಮತ್ತು ಶೋಲ್ಡರ್ ತೊಗೊಳ್ಳೋಣ. ನೆಕ್ ಬಂದ್ಬಿಟ್ಟು 34 ಆಗಿರೋದ್ರಿಂದ ನಮಗೆ 2 ಇಂಚ್ ಸಾಕು. ಇದು ಅಷ್ಟೇ, ಒಂದು 2.5 ಇಂಚು ರೆಡಿ ಇಟ್ಕೊಳ್ಳೋಣ. ಟೋಟಲ್ ಬಂದ್ಬಿಟ್ಟು 3.5, ಓಕೆನಾ. 3.5 ಅಲ್ಲಿಗೆ 2, 3, 5.5 ಬಂತು, ಓಕೆನಾ. 5.5ಗೆ ಮಾರ್ಕ್ ಮಾಡ್ಕೊಳ್ಳಿ, ಓಕೆನಾ. ಈಗ ಸ್ಕೇಲಲ್ಲಿ ಮಾರ್ಕ್ ಮಾಡ್ಕೊಳ್ಳೋಣ. ಈ ಕಡೆಯಿಂದನೂ 5.5ಗೆ ಮಾರ್ಕ್ ಮಾಡ್ಕೊಳ್ಳಿ. ಆಯಿತು. ಮಾಮೂಲಿ 1 ಇಂಚು ಇಲ್ಲಿಂದ ಈ ಥರ ಶೇಪ್ ಕೊಟ್ಕೊಳ್ಳಿ, ಓಕೆನಾ. ಆಯಿತು. ಇವಾಗ ಡೀಪ್ ಬಂದುಬಿಟ್ಟು ಡೀಪ್ ಇದ್ರಷ್ಟೇ ಇಡಿ ಅಂತ ಹೇಳಿದ್ದಾರೆ. ಡೀಪ್ ಅಂತೂ ಅವರು ಹೇಳಿಲ್ಲ. ಇದರಲ್ಲಿ ಎಷ್ಟು ಬರುತ್ತೆ ಅಷ್ಟೇ ತೊಗೊಳ್ಳಿ ಅಂತ. ನಾನು ಇದ್ರ ಅಳತೆನೇ ತೊಗೋತೀನಿ. ಇದೇನಿದೆ ಇಷ್ಟಕ್ಕೇ ತೊಗೊಳ್ಳೋಣ. ಡೀಪ್ ಜಾಸ್ತಿ ಹಾಕಲ್ಲ ಅನ್ಕೋತೀನಿ. ಇಲ್ಲಿ ಬಂದ್ಬಿಟ್ಟು 2.5 ಅವರು ಬಾಕ್ಸ್ ಟೈಪಲ್ಲಿ ಕೊಟ್ಟಿದ್ದಾರೆ. ಹಾಗೆ ಹೊಲಿರಿ ಅಂತಂದರೆ ಒಂದು ಬಾಕ್ಸು ಒಂದು ರೌಂಡ್ ಇಟ್ಬಿಡೋಣ, ತೊಂದರೆ ಏನಿಲ್ಲ. ಈ ರೀತಿ ಬಂತು, ಓಕೆನಾ. ಇವಾಗ ರೆಡಿ ಆಯಿತು ನೋಡಿ. ಇದಿಷ್ಟು 34 ಎದೆ ಸುತ್ತಳತೆಯ ಬ್ಲೌಸು. ಇದು ಬಂದ್ಬಿಟ್ಟು 2 ಇಂಚು, ಇದು ಬಂದ್ಬಿಟ್ಟು 3.5 ಇದೆ, ಓಕೆನಾ. ಇದು ಆರ್ಮೂಲ್ ರೌಂಡ್ ಬಂದ್ಬಿಟ್ಟು 5.5, ಓಕೆನಾ. ಇದಿಷ್ಟು 34 ಎದೆ ಸುತ್ತಳತೆಯ ಬ್ಲೌಸ್ನ ಕಟ್ಟಿಂಗ್ ಆಗಿರುತ್ತೆ, ಓಕೆನಾ. ಇವಾಗ ಇದು ಕಟ್ಟಿಂಗ್ ಮಾಡ್ಕೊಳ್ಳೋಣ. ಎರಡೂ ಒಂದೇ ಸಮ ಕಟ್ ಮಾಡ್ಕೊತೀನಿ. ಬೇಕಂದರೆ ನೆಕ್ ಬೇಕಾದರೆ ನೀವು ಚೇಂಜ್ ಮಾಡ್ಕೋಬೋದು, ಎರಡಕ್ಕೂ ಬೇರೆ ಬೇರೆ ನೆಕ್ ಇಟ್ಕೋಬೋದು. ಇಲ್ಲಾಂದರೆ ನಿಮಗೆ ಅವ್ರ ಕಸ್ಟಮರ್ ಹೇಗೆ ಹೇಳ್ತಾರೆ ಹಾಗೆ ಮಾಡ್ಕೊಳ್ಳಿ. ಆಯಿತು. ಇಲ್ಲಿ ನ್ಯಾಚ್ ಹಾಕ್ಕೊಂಬಿಡೋಣ. ಮತ್ತು ಇಲ್ಲೂ ನ್ಯಾಚ್ ಹಾಕ್ಕೋಬೇಕು. ಮತ್ತು ಇಲ್ಲೂ ನ್ಯಾಚ್ ಹಾಕಿದೆ. ನಾನು ಹೇಳಿದ್ನಲ್ಲ, ನಿಮಗೆ ಬೇಕು ಅಂದರೆ ಸ್ಕ್ವಯರೇ ಇಟ್ಬಿಡಿ, ಇಲ್ಲ ರೌಂಡ್ ಶೇಪ್ ಬೇಕಾದರೂ ಇಡ್ಬೋದು. ನಾನು ಇನ್ನೇನಾದರೂ ಸ್ಕ್ವಯರ್ ಇದೆ. ಅವರೇನು ಹೇಳಿಲ್ಲ, ಸ್ಕ್ವಯರೇ ಇರ್ತೀನಿ.
ಓಕೆನಾ. ಆಯಿತು, ಇದು ಸೈಡ್ಗೆ ಇದನ್ನು ತೆಗೆದುಬಿಟ್ಟು ಈ ಓಪನ್ ಇರೋದು ನಮ್ಮ ಕಡೆ ಮಾಡೋಣ, ಕ್ಲೋಸ್ ಇರೋದು ಆ ಕಡೆ ಹೋಗಲಿ. ಓಕೆನಾ, ಈ ರೀತಿ ಮಾಡ್ಕೊಳ್ಳಿ. ಇದು ಅವಶ್ಯಕತೆ ಇಲ್ಲ, ಇಲ್ಲಿರಲಿ. ಈಗ ಮತ್ತೆ ಇವಾಗ ಇದನ್ನು ಕಟ್ ಮಾಡ್ಕೊಂಡಿದ್ವಲ್ಲ ಈ ಪೀಸ್ ತೊಗೊಳ್ಳೋಣ. ಹೀಗೆ ಇಟ್ಕೋಬೇಕು. ಇದು ಕರೆಕ್ಟಾಗಿದೆಯಾ ನೋಡ್ಕೊಳ್ಳಿ. ಇದು ಹೆಚ್ಚು ಕಡಿಮೆ ಇದ್ದರೆ ತೊಂದರೆ ಆಗುತ್ತೆ. ನೀಟಾಗಿ ಈ ರೀತಿ ಇಟ್ಕೊಂಡು, ಇಲ್ಲ ಅರ್ಧ ಇಂಚ್ ಮಾತ್ರ ಸಾಕು ನಮಗೆ, ಜಾಸ್ತಿ ಬೇಡ. ಈ ರೀತಿ ಅರ್ಧ ಇಂಚ್ ಬಿಟ್ಟು ಇಟ್ಕೊಳ್ಳಿ. ಓಕೆನಾ, ಈ ರೀತಿ ಇಟ್ಕೊಂಡ್ರೆ ಸಾಕು. ಇವಾಗ ಇಲ್ಲ ಅರ್ಧ ಇಂಚ್ ಬಿಟ್ಟು ಕಟ್ ಮಾಡ್ಕೊಂಬಿಡೋಣ ಎಕ್ಸ್ಟ್ರಾ ಬಟ್ಟೆನ. ಆಯಿತು, ಓಕೆನಾ. ಈಗ ಇಲ್ಲಿನೂ ಕಟ್ ಮಾಡ್ಕೋಬೇಕು. ಇಷ್ಟು ಓಕೆನಾ. ನಿಮ್ಗೆ ಏನಾದರೂ ಇದು ಕನ್ಫ್ಯೂಸ್ ಆಗುತ್ತೆ ಅನ್ನೋದಾದರೆ ಈ ಥರ ಮಾರ್ಕ್ ಮಾಡ್ಕೊಳ್ಳಿ. ಓಕೆನಾ, ಮಾರ್ಕ್ ಮಾಡಿಕೊಂಡು ನೋಡಿ, ಒಟ್ಟಿಗೆ 2 ಬ್ಲೌಸನ್ನು, 2 ಅಲ್ಲ ಇನ್ನೂ ಜಾಸ್ತಿ ಬ್ಲೌಸ್ ಇದ್ದರೂ ಕಟ್ ಮಾಡ್ಕೋಬೋದು. ಓಕೆನಾ, ತೊಂದರೆ ಏನಿಲ್ಲ. ಇವಾಗ ಇದು ತೆಗೆದುಬಿಡೋಣ. ಈಗ ಶೇಪ್ ತೆಗಿಬೇಕು. ನೀಟಾಗಿ ಈ ರೀತಿ ಸೇರಿಸ್ಕೊಳ್ಳಿ. ಓಕೆನಾ, ಆಯಿತು. ಫ್ರಂಟಲ್ಲಿ ಬಂದುಬಿಟ್ಟು 7 ಇಂಚ್ ಹೇಳಿದ್ದಾರೆ, 7 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ಓಕೆನಾ, ಇಲ್ಲಿಂದ ಇಲ್ಲಿಗೆ ಒಂದು 3 ಇಂಚಿಗೆ ಮಾರ್ಕ್ ಮಾಡೋಣ. ಹಾಗೇನೆ ಇದನ್ನು ಇವಾಗ ಮಾಮೂಲಿ ಇಲ್ಲಿಂದ ಹಿಂಗೆ ರೌಂಡ್ ಶೇಪ್ ಕೊಡಿ, ಸಾಕು, ಅಷ್ಟೇ. ಮಾಮೂಲಿ ಹಿಂಗೆ ಇರಲಿ. ಓಕೆನಾ, ಇದು ರೆಡಿ ಆಯಿತು. ಈಗ ಡಾಟ್ ಪಾಯಿಂಟು ಇಲ್ಲಿಂದ ಇಲ್ಲಿಗೆ 10.5 ಸ್ಟಿಚ್ಚಿಂಗು ಸೇರಿಸಿ ಕೆಳಗಡೆ ಬಂದ್ಬಿಟ್ಟು ಇಲ್ಲಿಂದ 1 2 3 13ವರೆಗೆ ಇಡೋಣ. ಓಕೆನಾ, 13.5 ಇಲ್ಲಿ 10.5 ಇಲ್ಲಿ ಬಂದ್ಬಿಟ್ಟು 13.5. ಓಕೆನಾ, ಈ ಡಾಟ್ ಪಾಯಿಂಟಿಂದ ಇಲ್ಲಿಗೆ 13.5ಗೆ ಬರಬೇಕು. ಇಲ್ಲಿಂದ ಇಲ್ಲಿಗೆ 10.5, ಇಲ್ಲಿಂದ ಇಲ್ಲಿಗೆ 13.5. ಇವಾಗ ಇದನ್ನು ಈ ರೀತಿ ಜಾಯಿಂಟ್ ಮಾಡ್ಕೊಳ್ಳೋಣ. ಓಕೆನಾ, ಇವಾಗ ಇದಾಯಿತು. ಇಲ್ಲಿಂದ ಅರ್ಧ ಇಂಚು ಸ್ಟಿಚ್ಚಿಂಗ್ ಬಿಟ್ಟಿರ್ತೀವಿ, ಅದನ್ನು ಸೇರಿಸಿ 4 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ಈ ಕಡೆಯಿಂದ 1 ಇಂಚು, ಈ ಕಡೆಯಿಂದ 1 ಇಂಚಿಗೆ ಹಾಕ್ಕೊಳ್ಳಿ. ಓಕೆನಾ, ಆವಾಗ ನಿಮಗೆ ಈ ಡಾಟ್ ಪಾಯಿಂಟ್ಗೆ ಈ ರೀತಿ ಸೇರಿಸ್ಕೊಂಡು ಇದನ್ನ ಹಿಂಗೆ ಸೇರಿಸಿ ಇದನ್ನ ಹಿಂಗೆ ಸೇರಿಸ್ಕೊಳ್ಳಿ. ಓಕೆನಾ, ಇಲ್ಲಿಂದ ಇಲ್ಲಿಗೆ 1 ಇಂಚು ಮೇಲೆ ತೊಗೊಳ್ಳಿ, ಈಗ ಸೇರಿಸ್ಕೊಳ್ಳಿ. ಓಕೆನಾ, ಇಲ್ಲಿಂದನೂ ಅಷ್ಟೇ 1 ಇಂಚು ಮೇಲೆ ತೊಗೊಂಡು ಈ ರೀತಿ ಸೇರಿಸ್ಕೊಳ್ಳಿ. ಓಕೆನಾ, ಇಷ್ಟೇನಿದು. ಇಲ್ಲಿ ಬಂದುಬಿಟ್ಟು ಇಲ್ಲಿಂದ ಇಲ್ಲಿಗೆ 2 ಇಂಚು ತೊಗೊಂಡಿದ್ದೀವಲ್ಲ, ಇದು ನಮಗೆ ರೆಡಿ. ಇವಾಗ ಇಲ್ಲಿಂದ ಇಲ್ಲಿಗೆ 1 ಇಂಚು ತಗೊಳ್ಳಿ. ಇವಾಗ ಇಲ್ಲಿಂದ ಹಿಂಗೆ ಸೇರಿಸ್ಕೊಂಡ್ರೆ ಆಯಿತು. ಇದು ಡಾಟ್ ಹಿಡಿತೀವಲ್ಲ ಅದಕ್ಕೋಸ್ಕರ ಅದು. ಓಕೆನಾ, ಇಲ್ಲಿ 1 ಇಂಚ್ ಏನಕ್ಕಪ್ಪ ಅಂದರೆ ಇಲ್ಲಿ ಡಾಟ್ ಹಿಡಿದು ಸ್ಟಿಚ್ ಹಾಕ್ತೀವಲ್ಲ ಅದಕ್ಕೆ. ಓಕೆನಾ, ಈ ರೀತಿ ಬಂತು. ಇದೇನು ಕಡಿಮೆ ಇದೆ, ಈಗಿದು ಕಟ್ ಮಾಡ್ಕೊಳ್ಳೋಣ. ಇಷ್ಟೇ ಮುಗೀತು. ಶೇಪ್ ತೆಗೆದುಕೊಳ್ಳೋಣ. ಆಯಿತು, ಮತ್ತು ಫ್ರಂಟಲ್ಲಿ ತೆಗೆಯೋಣ. ಇದು ಹೊಸ ಕಸ್ಟಮರೇನೆ, ಯಾವತ್ತೋ ಒಂದಿನ ಕೇಳ್ಕೊಂಡು ಹೋಗಿದ್ರು ರೇಟ್ ಎಷ್ಟು ಏನು ಅಂತ. ಇವಾಗ ಬಂದು ಕೊಟ್ಟಿದ್ದಾರೆ. ಇದು ಹೊಸ ಕಸ್ಟಮರ್ದೇನೆ. ಪಾಪ ಮೊನ್ನೆ ಒಂದು 4-5 ದಿನ ಆಯಿತು ಕೊಟ್ಟು, ಆಲ್ರೆಡಿ ಬಂದುಬಿಟ್ಟಿದ್ರು ಕೇಳಿಕೊಂಡು. ಅದಕ್ಕೆ ಇವತ್ತು ಲೈನಿಗೆಲ್ಲ ತಂದಿದ್ದೆ, ಹೊಲ್ದಿಲ್ವಲ್ಲ ಅಂದ್ಬಿಟ್ಟು ಇವಾಗ ಅದಕ್ಕೆ ಬೇಗ ಸ್ಟಿಚ್ ಮಾಡಿಬಿಡೋಣ ಅಂತ ಮಾಡ್ತಾಯಿದ್ದೀನಿ. ನಾಳಿದ್ದು ಕೊಡ್ತೀನಿ ಅಂತ ಹೇಳಿದ್ದೀನಿ. ನಾಳೆ ಸ್ಟಿಚ್ ಮಾಡ್ಬಿಟ್ಟು ನಾಳಿದ್ದು ಕೊಡ್ತೀನಿ ಅಂತ. ಅದಕ್ಕೆ ಬೇಗ ಮುಗಿಸ್ಬಿಟ್ರೆ ನಮಗೂ ಸ್ವಲ್ಪ ಅವ್ರಿಗೆ ಬೇಗ ಕೊಟ್ಟಂಗಾಗುತ್ತೆ ಅಂತ ಮಾಡ್ತಾಯಿದ್ದೀನಿ. ಯಾಕೆಂದರೆ ಹೊಸ ಕಸ್ಟಮರ್ನ ಲೇಟ್ ಮಾಡೋದು ಬೇಡ. ಆಮೇಲೆ ಇನ್ನು ಹಬ್ಬದ ಬಟ್ಟೆಗಳು ಬಂದುಬಿಟ್ರೆ ನಮಗೆ ಅವಾಗ ಕಷ್ಟ ಆಗುತ್ತೆ ಮರ್ತುಬಿಟ್ರೆ. ಅದಕ್ಕೆ ಇವಾಗ ಇದು ಮುಗಿಸ್ಕೊಂಬಿಡೋಣ ಅಂತ ಮಾಡ್ತಾಯಿದ್ದೀನಿ. ಮಾಮೂಲಿ ಇಲ್ಲ ಅರ್ಧ ಇಂಚಿಗೆ ಮಾರ್ಕ್ ಹಾಕ್ಕೊಳ್ಳಿ. ಹಾಕ್ಕೊಂಡು ಇಲ್ಲಿಂದ ಸ್ಲೀವ್ಸ್ನ ಉದ್ದ ಅವರು ನಮಗೆ 8 ಇಂಚ್ ಹೇಳಿದ್ದಾರೆ ಉದ್ದ. ಅದು ಕಮ್ಮಿ ಇದೆ. ಅವ್ರ ಮಗಳು ಇಲ್ಲ ಉದ್ದ ಇಡ್ಸ್ಕೊ ಅಂತೇಳಿ 8 ಇಂಚ್ಗೆ ಹೇಳಿದ್ದಾರೆ.
8 ಇಂಚು. ಅವ್ರದ್ದು ಸುತ್ತಳತೆ ಬಂದ್ಬಿಟ್ಟು 10 ಇಂಚಿದೆ, 5 ಇಂಚ್ ಬರುತ್ತೆ ಅಲ್ಲಿ. ಇಲ್ಲಿಂದ ಇಲ್ಲಿಗೆ 3.5 ಇಂಚ್ ತೊಗೊಳ್ಳೋಣ. ಇಲ್ಲಿಂದ 5, ಇಲ್ಲಿಂದ 7, 6 ಇಂಚು. ಒಂದು ಅರ್ಧ ಇಂಚ್ ಕಡಿಮೆ ಮಾಡ್ಕೊಳ್ಳೋಣ, ಯಾಕೆಂದರೆ ನಾನು ತೋಳಿನ ಸುತ್ತಳತೆ ತೊಗೊಂಡಿದ್ದೀನಿ, ಅದು ಕಡಿಮೆ ಬರ್ತಾಯಿದೆ. ಅದಕ್ಕೆ ಒಂದು ಅರ್ಧ ಇಂಚು ಕೆಳಗಡೆ ಮಾಡಿದ್ದೀನಿ. ಈಗ ಸರಿ ಬಂತು. ಅದು ನಾನು ಆಗಲೇ ಚೆಕ್ ಮಾಡಿರಲಿಲ್ಲ, ಒಂದು ಸಲ ಚೆಕ್ ಮಾಡ್ಕೊಂಬಿಡಿ. ನೀವೇನಾದರೂ ಬ್ಲೌಸ್ ಇದ್ದರೆ ಬ್ಲೌಸ್ ಅಳತೆ, ನಾನು ಇದು ಬ್ಲೌಸ್ ಅಳತೆ ತೊಗೊಂಡಿಲ್ಲ, ಇದು ಸ್ಲೀವ್ಸ್ನ ಸುತ್ತಳತೆ ತೊಗೊಂಡಿದೆ, ಅದು ತೊಗೊಂಡಿದೆ ನೋಡ್ತೀನಿ. ಓಕೆನಾ, ಸರಿ ಆಯ್ತು. ಈಗ ಬಂತು, ಸರಿ ಹೋಗುತ್ತೆ. ಈಗ ನೋಡಿ ಸರಿ ಬಂತು. ಓಕೆನಾ, ಈ ರೀತಿ ಆಯಿತು. ಅದೀಗ ಸ್ಲೀವ್ಸ್ನ ಈಗ 3ವರೆಗೆ ಇಟ್ಕೊಳ್ಳೋಣ. ಹೇಳ್ದಂಗೆ ಇಲ್ಲಿಗೆ ಇಡೋಣ. ಇಲ್ಲಿಗೆ ಎಷ್ಟು ಬರುತ್ತೆ ನೋಡಬೇಕು. ನೋಡಿ ಈಗ ಸರಿ ಆಯಿತು ನೋಡಿ. ಓಕೆ, ಇವಾಗ ಸರಿ ಹೋಯ್ತು. ಓಕೆನಾ, ಅದು ಅಂದರೆ ನಾವಲ್ಲಿ ಅರ್ಧ ಇಂಚು ಇದು ಮಾಡಿದ್ವಲ್ಲ ಅದಕ್ಕೆ. ಆಯಿತು. ಓಕೆನಾ, ಇದೆರಡು ಪೀಸ್ ತೆಗೆದುಬಿಟ್ಟು ಶೇಪ್ ತೆಗಿಬೇಕು.